ಓಡಬೇಕು ಅಂತಂದ್ರೆ ಆಟೋ ಗ್ಯಾಸ್ ಬೇಕೇ ಬೇಕು. ಕೆಲವರು ಈಗಾಗಲೇ ಪೆಟ್ರೋಲ್ಗೆ ಅದನ್ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಪೆಟ್ರೋಲ್ ಹಾಕಿಸೋದಕ್ಕೂ ಆಗ್ತಾ ಇಲ್ಲ. ಈ ಕಡೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಪೆಟ್ರೋಲ್ ಹಾಕಿಸಿದ್ರು ಕೂಡ ಅಥವಾ ಪೆಟ್ರೋಲ್ಗೆ ಕನ್ವರ್ಟ್ ಮಾಡಿದ್ರು ಕೂಡ ಮೈಲೇಜ್ ಕಡಿಮೆ ಆಗುತ್ತೆ. ಏನ್ ಮಾಡೋಣ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಆಗಿದೆ. ಒಂದು ರೀತಿ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಆಟೋ ಚಾಲಕರಿಗೆ ಈ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಹಾಕ್ಸೋದಕ್ಕೂ ಆಗ್ತಾ ಇಲ್ಲ. ಗ್ಯಾಸ್ ಆಟೋಗಳಿಗೆ ಪೆಟ್ರೋಲ್ ಹಾಕಿಸ್ಕೊಳ್ಳೋದು ಕಷ್ಟ. ಎಷ್ಟೋ ಆಟೋಗಳಲ್ಲಿ ಪೆಟ್ರೋಲ್ ವ್ಯವಸ್ಥೆನೂ ಇಲ್ಲ. ಎಲ್ಪಿಜಿಯ ಮೇಲೆಯೇ ಸಂಪೂರ್ಣ ಅವಲಂಬಿತ ಆಗಿದ್ದಾರೆ ಚಾಲಕರು. ಆಟೋಗಳಿಗೆ ಬರೋದು 2 ಲೀಟರ್ ಪೆಟ್ರೋಲ್ ಟ್ಯಾಂಕು. ಹೊಸ ಆಟೋಗಳಿಗೆ ಸಿಎನ್ಜಿ ಮತ್ತು ಪೆಟ್ರೋಲ್ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಹಳೆ ಆಟೋಗಳಿಗೆ ಆ ವ್ಯವಸ್ಥೆ ಇಲ್ಲ. ಪೆಟ್ರೋಲ್ಗೆ ಕನ್ವರ್ಟ್ ಮಾಡಿದ್ರು ಮೈಲೇಜ್ ಬರುವುದಿಲ್ಲ. ಹಿಂಗಾಗಿ ಗ್ಯಾಸ್ ಮೂಲಕ ಸಂಚಾರ ಮಾಡುವ ಆಟೋಗಳು ಈಗ ಈ ರೀತಿಯ ಪರಿಸ್ಥಿತಿಯನ್ನ ಎದುರಿಸುತ್ತಿವೆ. ಎಲ್ಪಿಜಿ ಆಟೋ ಗ್ಯಾಸ್ಗಳು ಸಿಗದೆ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯದಲ್ಲಿ ಆಟೋಗಳಿಗೆ ಪೆಟ್ರೋಲ್ ಅನ್ನ ಹಾಕಿ ಓಡಿಸಿ ಆದಷ್ಟು ಯಾರು ಡ್ಯೂಯಲ್ ಯೂಸರ್ಸ್ ಗಳೇನಿದ್ದಾರೆ 70% ನಷ್ಟು ಇರುವಂತಹ ಡ್ಯೂಯಲ್ ಯೂಸರ್ಸ್ ಗಳೇನಿದ್ದಾರೆ ಎಲ್ಪಿಜಿ ಮತ್ತೆ ಪೆಟ್ರೋಲ್ ಅನ್ನ ಬಳಸುವಂತಹ ಆಟೋಗಳೇನಿದೆ ಆದಷ್ಟು ಪೆಟ್ರೋಲ್ ಗಳನ್ನ ಬಳಸಿ ಈ ಒಂದು ಕ್ರೈಸಿಸ್ ಸಂದರ್ಭದಲ್ಲಿ ಆಟೋಗಳನ್ನ ಓಡಿಸಿ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈ ಒಂದು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಆದ್ರೆ ಬಹುತೇಕ ಬೆಂಗಳೂರಿನಲ್ಲಿರುವಂತಹ ಆಟೋಗಳಿಗೆ ಈ ಒಂದು ನಿಯಮವನ್ನ ಪಾಲಿಸೋದಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ಕಾರಣ ಆಗ್ತಾ ಇರುವಂತದ್ದು ಬಹುತೇಕ ಆಟೋಗಳು ಬರುವಂತಹ ಸಂದರ್ಭಗಳಲ್ಲೇ ಏನು ಆಟೋಗಳಿಗೆ 2 ಲೀಟರ್ನಷ್ಟು ಮಾತ್ರ ಒಂದು ಸಾಮರ್ಥ್ಯವುಳ್ಳಂತಹ ಟ್ಯಾಂಕ್ ಅನ್ನ ನೀಡಲಾಗುತ್ತೆ. ಅದನ್ನ ಹೊರತುಪಡಿಸಿ ಗ್ಯಾಸ್ ಟ್ಯಾಂಕ್ ಗಳನ್ನ ನೀಡಲಾಗಿರುತ್ತೆ. ಗ್ಯಾಸ್ ಟ್ಯಾಂಕ್ ಗಳಿಂದನೇ ಈ ಒಂದು ಆಟೋಗಳು ಸತತ 10-15 ವರ್ಷಗಳಿಂದ ಓಡ್ತಾ ಇರುತ್ತೆ. ಅದರ ಜೊತೆಗೆ ಪೆಟ್ರೋಲ್ ಅನ್ನ ಬಳಕೆ ಮಾಡಿರೋದ್ರಿಲ್ಲ. ಈ ನಿಟ್ಟಿನಲ್ಲಿ ಆಟೋದ ಕಾರ್ಪೊರೇಟರ್ ಏನು ಇದೆ ಅದರ ಜೊತೆಗೆ ಇಂಜಿನ್ ಏನಿದೆ ಇದೆಲ್ಲವೂ ಕೂಡ ಗ್ಯಾಸ್ ಇಂಜಿನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಮತ್ತೆ ಅದಕ್ಕೆ ಅನುಗುಣವಾಗಿ ಆಟೋದ ಮೈಲೇಜ್ ಆಗಿರಬಹುದು ಮತ್ತೆ ಆಟೋದ ಓಡಾಟ ಆಗಿರಬಹುದು ಎಲ್ಲವೂ ಕೂಡ ನಿರ್ಧಾರ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ ಪೆಟ್ರೋಲ್ ಅನ್ನ ಬಳಸಿದ್ರೆ ಆಟೋ ಮೈಲೇಜ್ ಬರೋದಿಲ್ಲ. ಅದರ ಜೊತೆಗೆ ಅದಕ್ಕೆ ಬೇಕಾದ ರೀತಿಯಾಗಿ ಇಂಜಿನ್ ಸಪೋರ್ಟ್ ಕೂಡ ಮಾಡೋದಿಲ್ಲ. ಇದೊಂದು ರೀತಿಯಲ್ಲಿ ಕಷ್ಟದ ಸಂದರ್ಭ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಪೆಟ್ರೋಲ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಾರ್ಬೋರೇಟರ್ ಚೇಂಜ್ ಮಾಡಬೇಕಾಗತ್ತೆ. ಅದಾದ ಬಳಿಕ ಬೋರಿಂಗ್ ಅನ್ನ ಮಾಡಬೇಕಾಗತ್ತೆ. ಇಂಜಿನ್ ಬೋರ್ ಮಾಡಿದ ಬಳಿಕವಾಗಿ ಅದಕ್ಕೆ ಸುಮಾರು 25,000 to 30,000 ರೂಪಾಯಿ ಖರ್ಚನ್ನ ಮಾಡಬೇಕಾಗತ್ತೆ. ಖರ್ಚು ಮಾಡಿದ ಬಳಿಕ ಕೂಡ ಈ ಒಂದು ಆಟೋಗಳು ಪೆಟ್ರೋಲ್ ಅಲ್ಲಿ ಓಡುತ್ತಾ ಅನ್ನೋದು ಅಷ್ಟು ಧೈರ್ಯದ ಮಾತಲ್ಲ. ಅಂತ ಕಾರಣಕ್ಕಾಗಿ ಬಹುತೇಕ ಆಟೋ ಚಾಲಕರೇನಿದ್ದಾರೆ ಈ ಹಿಂದೆ ಯಾವ ರೀತಿಯಾಗಿ ಆಟೋಗಳು ಗ್ಯಾಸ್ ಅಲ್ಲೇ ಓಡ್ತಾ ಇತ್ತು ಅದೇ ರೀತಿಯಾಗಿ ಗ್ಯಾಸ್ ನಲ್ಲೇ ಓಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಒಂದು ಕಡೆಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಗಾಡಿ ಪೆಟ್ರೋಲ್ ಅಲ್ಲಿ ಓಡುತ್ತಾ. ಪೆಟ್ರೋಲ್ ಅಲ್ಲಿ ಓಡಿಸಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಸಿಎನ್ಜಿ ಗಾಡಿ ಮಾತ್ರ ಪೆಟ್ರೋಲ್ ಇದು ಓಡ್ಸಕ್ಕಾಗಲ್ಲ. ಇದ್ರಲ್ಲಿ ಓಡಿಸ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಅಂತ ಅದಕ್ಕೆ ಆಲ್ಟ್ರೇಷನ್ ಮಾಡ್ಬೇಕು. ಅವೆಲ್ಲ ಎಲ್ಲ ಸ್ಟಾರ್ಟಿಂಗ್ ಮುಂದಾಗ ಇತ್ತು, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇವಾಗ ಎಲ್ಲ ಆಲ್ಟ್ರೇಷನ್ ಮಾಡ್ಬೇಕು. ಪೆಟ್ರೋಲ್ ಓಡ್ಸಕ್ ಆಗಲ್ಲ, ಗ್ಯಾಸೇ ಆಗ್ಬೇಕು. ಇದಕ್ಕೆ ಆರಂಭದ ದಿನಗಳಲ್ಲಿ ಈ ಒಂದು ಆಟೋಗಳೇನಿತ್ತು ಈ ಒಂದು ಆಟೋಗಳು ಬರಬೇಕಾದ್ರೆ ಪೆಟ್ರೋಲ್ಗಳನ್ನ ವ್ಯವಸ್ಥೆಯನ್ನ ನೀಡಲಾಗಿತ್ತು. ಆದ್ರೆ ಅದಾದ ಬಳಿಕ ಈ ಒಂದು ವಾಹನಗಳಿಂದ ಸಂಪೂರ್ಣವಾಗಿ ಪೆಟ್ರೋಲ್ ಗಳನ್ನ ಟ್ಯಾಂಕ್ ಗಳನ್ನ ತೆಗೆದು ಹಾಕಿದ್ರು. ಮತ್ತೆ ಅದಕ್ಕೆ ಬೇಕಾದಂತಹ ಇಂಜಿನ್ ವ್ಯವಸ್ಥೆ ಏನಿತ್ತು ಅದನ್ನ ಕೂಡ ತೆಗೆದು ಹಾಕುವಂತ ಕೆಲಸವನ್ನ ಮಾಡಿದ್ರು. ಇದೀಗ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಆಲ್ಟರೇಷನ್ ಮಾಡಬೇಕು ಅಂತ ಹೇಳ್ತಾ ಇರುವಂತದ್ದು. ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಸರಿಗ ಈ ಎಲ್ಪಿಜಿ ಆಟೋಗಳಿದೆಯಲ್ಲ ಇವುಗಳನ್ನ ಗ್ಯಾಸ್ ಅಲ್ಲಿ ಓಡಿಸಬೇಕು ಅಂತ ಒಂದಿದೆ, ಅದ್ರ ಜೊತೆಗೆ ಪೆಟ್ರೋಲ್ ಅಲ್ಲಿ ಓಡಿಸಬಹುದಾ, ಮತ್ತೆ ಓಡಿಸಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅಂತ? ಅದು ಕಾರ್ಬೋರೇಟರ್ ಎಲ್ಲ ಚೇಂಜ್ ಮಾಡ್ಬೇಕಾಗತ್ತೆ. ಪೆಟ್ರೋಲ್ ಅಲ್ಲಿ ಓಡಿಸಬೇಕು ಅಂದ್ರೆ ಅವೆಲ್ಲ ತುಂಬಾ ಖರ್ಚು ಬರ್ತವೆ. ಬಟ್ ಅದರಿಂದ ಇದು ಕನ್ವರ್ಟ್ ಮಾಡೋದು ಕಷ್ಟ ಆಗುತ್ತೆ. ಎಷ್ಟು ಖರ್ಚು ಬೀಳ್ಬಹುದು ಸರ್ ಅದನ್ನ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ? ಮಾಹಿತಿ ಇಲ್ಲ ಸರ್, ನಾವು ಅಲ್ಲಿ ಅದನ್ನ ಕೇಳಿಲ್ಲ. ಬಟ್ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಈಗ ಆರಂಭದಲ್ಲಿ ನೀವು ಆಟೋ ತಗೋಬೇಕಾದ್ರೆ ಪೆಟ್ರೋಲ್ ವ್ಯವಸ್ಥೆ ಇತ್ತಾ ಇದಕ್ಕೆ ಅಂತ? ತೆಗೆದು ಹಾಕಿದ್ವಿ. ಇದಿಷ್ಟು ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಪೆಟ್ರೋಲ್ ಅನ್ನ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಆಲ್ಟ್ರೇಷನ್ ಮಾಡಬೇಕಾಗತ್ತೆ. ಸಂಪೂರ್ಣವಾಗಿ ಕಾರ್ಬೋರೇಟರ್ ಏನಿದೆ ಅದನ್ನ ಚೇಂಜ್ ಮಾಡಬೇಕು. ಅದರ ಜೊತೆಗೆ ಇಂಜಿನ್ ಅನ್ನ ಕೂಡ ಬದಲಾವಣೆ ಮಾಡಬೇಕು. ಅದಾದ ಬಳಿಕ ಇಂಜಿನ್ ಅನ್ನ ಬೋರ್ ಮಾಡಬೇಕು. ಇಂಜಿನ್ ಬೋರ್ ಆದ ಬಳಿಕ ಕೂಡ ಪರ್ಫಾರ್ಮೆನ್ಸ್ ಕೊಡುತ್ತಾ ಕೊಡಲ್ವಾ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ನಾವು ಎಲ್ಪಿಜಿ ಗ್ಯಾಸ್ ಗಳನ್ನೇ ಬಳಸ್ತಾ ಇದ್ದೇವೆ. ಇನ್ನು ಆರಂಭದಿಂದ ಕೂಡ ಎಲ್ಪಿಜಿ ಗ್ಯಾಸ್ ಗಳನ್ನೇ ಬಳಸ್ತಾ ಇರೋದ್ರಿಂದಾಗಿ ಬಹುತೇಕ ಆಟೋಗಳು ಈ ಒಂದು ಎಲ್ಪಿಜಿಗೆ ಸೆಟ್ ಆಗಿ ಹೋಗಿದೆ. ಅವುಗಳನ್ನ ಏಕಾಏಕಿ ಪೆಟ್ರೋಲ್ಗೆ ಬದಲಾವಣೆ ಮಾಡೋದು ಕಷ್ಟ ಅಂತ ಕೂಡ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಎಚ್ಆರ್ಎನ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಡಬೇಕು ಅಂತಂದ್ರೆ ಆಟೋ ಗ್ಯಾಸ್ ಬೇಕೇ ಬೇಕು. ಕೆಲವರು ಈಗಾಗಲೇ ಪೆಟ್ರೋಲ್ಗೆ ಅದನ್ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಪೆಟ್ರೋಲ್ ಹಾಕಿಸೋದಕ್ಕೂ ಆಗ್ತಾ ಇಲ್ಲ. ಈ ಕಡೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಪೆಟ್ರೋಲ್ ಹಾಕಿಸಿದ್ರು ಕೂಡ ಅಥವಾ ಪೆಟ್ರೋಲ್ಗೆ ಕನ್ವರ್ಟ್ ಮಾಡಿದ್ರು ಕೂಡ ಮೈಲೇಜ್ ಕಡಿಮೆ ಆಗುತ್ತೆ.
ಏನ್ ಮಾಡೋಣ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಆಗಿದೆ. ಈ ರೀತಿ ಒಂದ್ ರೀತಿ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಆಟೋ ಚಾಲಕರಿಗೆ ಈ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಹಾಕ್ಸೋದಕ್ಕೂ ಆಗ್ತಾ ಇಲ್ಲ. ಗ್ಯಾಸ್ ಆಟೋಗಳಿಗೆ ಪೆಟ್ರೋಲ್ ಹಾಕಿಸ್ಕೊಳ್ಳೋದು ಕಷ್ಟ. ಎಷ್ಟೋ ಆಟೋಗಳಲ್ಲಿ ಪೆಟ್ರೋಲ್ ವ್ಯವಸ್ಥೆನೂ ಇಲ್ಲ. ಎಲ್ಪಿಜಿಯ ಮೇಲೆಯೇ ಸಂಪೂರ್ಣ ಅವಲಂಬಿತ ಆಗಿದ್ದಾರೆ ಚಾಲಕರು. ಆಟೋಗಳಿಗೆ ಬರೋದು 2 ಲೀಟರ್ ಪೆಟ್ರೋಲ್ ಟ್ಯಾಂಕು. ಹೊಸ ಆಟೋಗಳಿಗೆ ಸಿಎನ್ಜಿ ಮತ್ತು ಪೆಟ್ರೋಲ್ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಹಳೆ ಆಟೋಗಳಿಗೆ ಆ ವ್ಯವಸ್ಥೆ ಇಲ್ಲ. ಪೆಟ್ರೋಲ್ಗೆ ಕನ್ವರ್ಟ್ ಮಾಡಿದ್ರೂ ಮೈಲೇಜ್ ಬರೋದಿಲ್ಲ. ಹಿಂಗಾಗಿ ಗ್ಯಾಸ್ ಮೂಲಕ ಸಂಚಾರ ಮಾಡುವ ಆಟೋಗಳು ಈಗ ಈ ರೀತಿಯ ಪರಿಸ್ಥಿತಿಯನ್ನ ಎದುರಿಸುತ್ತಿವೆ. ಎಲ್ಪಿಜಿ ಆಟೋ ಗ್ಯಾಸ್ಗಳು ಸಿಗದೆ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯದಲ್ಲಿ ಆಟೋಗಳಿಗೆ ಪೆಟ್ರೋಲ್ ಅನ್ನ ಹಾಕಿ ಓಡಿಸಿ ಆದಷ್ಟು ಯಾರು ಡ್ಯೂಯಲ್ ಯೂಸರ್ಸ್ ಗಳೇನಿದ್ದಾರೆ 70% ನಷ್ಟು ಇರುವಂತಹ ಡ್ಯೂಯಲ್ ಯೂಸರ್ಸ್ ಗಳೇನಿದ್ದಾರೆ, ಎಲ್ಪಿಜಿ ಮತ್ತೆ ಪೆಟ್ರೋಲ್ ಅನ್ನ ಬಳಸುವಂತಹ ಆಟೋಗಳೇನಿದೆ ಆದಷ್ಟು ಪೆಟ್ರೋಲ್ ಗಳನ್ನ ಬಳಸಿ ಈ ಒಂದು ಕ್ರೈಸಿಸ್ ಸಂದರ್ಭದಲ್ಲಿ ಆಟೋಗಳನ್ನ ಓಡಿಸಿ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈ ಒಂದು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಆದ್ರೆ ಬಹುತೇಕ ಬೆಂಗಳೂರಿನಲ್ಲಿರುವಂತಹ ಆಟೋಗಳಿಗೆ ಈ ಒಂದು ನಿಯಮವನ್ನ ಪಾಲಿಸೋದಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ಕಾರಣ ಆಗ್ತಾ ಇರುವಂತದ್ದು ಬಹುತೇಕ ಆಟೋಗಳು ಬರುವಂತಹ ಸಂದರ್ಭಗಳಲ್ಲೇ ಏನು ಆಟೋಗಳಿಗೆ 2 ಲೀಟರ್ ನಷ್ಟು ಮಾತ್ರ ಒಂದು ಸಾಮರ್ಥ್ಯವುಳ್ಳಂತಹ ಟ್ಯಾಂಕ್ ಅನ್ನ ನೀಡಲಾಗುತ್ತೆ. ಅದನ್ನ ಹೊರತುಪಡಿಸಿ ಗ್ಯಾಸ್ ಟ್ಯಾಂಕ್ ಗಳನ್ನ ನೀಡಲಾಗಿರುತ್ತೆ. ಗ್ಯಾಸ್ ಟ್ಯಾಂಕ್ ಗಳಿಂದನೇ ಈ ಒಂದು ಆಟೋಗಳು ಸತತ 10-15 ವರ್ಷಗಳಿಂದ ಓಡ್ತಾ ಇರುತ್ತೆ. ಅದರ ಜೊತೆಗೆ ಪೆಟ್ರೋಲ್ ಅನ್ನ ಬಳಕೆ ಮಾಡಿರೋದ್ರಿಲ್ಲ. ಈ ನಿಟ್ಟಿನಲ್ಲಿ ಆಟೋದ ಕಾರ್ಪೊರೇಟರ್ ಏನು ಇದೆ, ಅದರ ಜೊತೆಗೆ ಇಂಜಿನ್ ಏನಿದೆ ಇದೆಲ್ಲವೂ ಕೂಡ ಗ್ಯಾಸ್ ಇಂಜಿನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಮತ್ತೆ ಅದಕ್ಕೆ ಅನುಗುಣವಾಗಿ ಆಟೋದ ಮೈಲೇಜ್ ಆಗಿರಬಹುದು ಮತ್ತೆ ಆಟೋದ ಓಡಾಟ ಆಗಿರಬಹುದು ಎಲ್ಲವೂ ಕೂಡ ನಿರ್ಧಾರ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ ಪೆಟ್ರೋಲ್ ಅನ್ನ ಬಳಸಿದ್ರೆ ಆಟೋ ಮೈಲೇಜ್ ಬರೋದಿಲ್ಲ. ಅದರ ಜೊತೆಗೆ ಅದಕ್ಕೆ ಬೇಕಾದ ರೀತಿಯಾಗಿ ಇಂಜಿನ್ ಸಪೋರ್ಟ್ ಕೂಡ ಮಾಡೋದಿಲ್ಲ. ಇದೊಂದು ರೀತಿಯಲ್ಲಿ ಕಷ್ಟದ ಸಂದರ್ಭ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಪೆಟ್ರೋಲ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಾರ್ಬೊರೇಟರ್ ಚೇಂಜ್ ಮಾಡಬೇಕಾಗತ್ತೆ. ಅದಾದ ಬಳಿಕ ಬೋರಿಂಗ್ ಅನ್ನ ಮಾಡಬೇಕಾಗತ್ತೆ. ಇಂಜಿನ್ ಬೋರ್ ಮಾಡಿದ ಬಳಿಕವಾಗಿ ಅದಕ್ಕೆ ಸುಮಾರು 25,000 - 30,000 ರೂಪಾಯಿ ಖರ್ಚನ್ನ ಮಾಡಬೇಕಾಗತ್ತೆ. ಖರ್ಚು ಮಾಡಿದ ಬಳಿಕ ಕೂಡ ಈ ಒಂದು ಆಟೋಗಳು ಪೆಟ್ರೋಲ್ ಅಲ್ಲಿ ಓಡುತ್ತಾ ಅನ್ನೋದು ಅಷ್ಟು ಧೈರ್ಯದ ಮಾತಲ್ಲ. ಅಂತ ಕಾರಣಕ್ಕಾಗಿ ಬಹುತೇಕ ಆಟೋ ಚಾಲಕರೇನಿದ್ದಾರೆ ಈ ಹಿಂದೆ ಯಾವ ರೀತಿಯಾಗಿ ಆಟೋಗಳು ಗ್ಯಾಸ್ ಅಲ್ಲೇ ಓಡ್ತಾ ಇತ್ತು ಅದೇ ರೀತಿಯಾಗಿ ಗ್ಯಾಸ್ ನಲ್ಲೇ ಓಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಒಂದು ಕಡೆಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಗಾಡಿ ಪೆಟ್ರೋಲ್ ಅಲ್ಲಿ ಓಡುತ್ತಾ. ಪೆಟ್ರೋಲ್ ಅಲ್ಲಿ ಓಡಿಸಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಸಿಎನ್ಜಿ ಗಾಡಿನ ಮಾತ್ರ ಪೆಟ್ರೋಲ್ ಓಡಿಸಬೇಕು, ಇದು ಓಡಿಸಕ್ಕಾಗಲ್ಲ. ಇದ್ರಲ್ಲಿ ಓಡಿಸಬೇಕಂದ್ರೆ ಏನೆಲ್ಲ ಮಾಡಬೇಕು ಅಂತ ಅದಕ್ಕೆ ಆಲ್ಟ್ರೇಷನ್ ಮಾಡ್ಬೇಕು. ಅವೆಲ್ಲ ಎಲ್ಲ ಸ್ಟಾರ್ಟಿಂಗ್ ಮುಂದಾಗ ಇತ್ತು, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇವಾಗ ಎಲ್ಲ ಆಲ್ಟ್ರೇಷನ್ ಮಾಡ್ಬೇಕು. ಪೆಟ್ರೋಲ್ ಓಡಿಸಕ್ ಆಗಲ್ಲ, ಗ್ಯಾಸೇ ಆಗ್ಬೇಕು ಇದಕ್ಕೆ. ಆರಂಭದ ದಿನಗಳಲ್ಲಿ ಈ ಒಂದು ಆಟೋಗಳೇನಿತ್ತು ಈ ಒಂದು ಆಟೋಗಳು ಬರಬೇಕಾದ್ರೆ ಪೆಟ್ರೋಲ್ಗಳನ್ನ ವ್ಯವಸ್ಥೆಯನ್ನ ನೀಡಲಾಗಿತ್ತು. ಆದ್ರೆ ಅದಾದ ಬಳಿಕ ಈ ಒಂದು ವಾಹನಗಳಿಂದ ಸಂಪೂರ್ಣವಾಗಿ ಪೆಟ್ರೋಲ್ಗಳನ್ನ ಟ್ಯಾಂಕ್ ಗಳನ್ನ ತೆಗೆದು ಹಾಕಿದ್ರು. ಮತ್ತೆ ಅದಕ್ಕೆ ಬೇಕಾದಂತಹ ಇಂಜಿನ್ ವ್ಯವಸ್ಥೆ ಏನಿತ್ತು ಅದನ್ನ ಕೂಡ ತೆಗೆದು ಹಾಕುವಂತ ಕೆಲಸವನ್ನ ಮಾಡಿದ್ರು. ಇದೀಗ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಆಲ್ಟರೇಷನ್ ಮಾಡಬೇಕು ಅಂತ ಹೇಳ್ತಾ ಇರುವಂತದ್ದು. ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಸರಿಗ ಈ ಎಲ್ಪಿಜಿ ಆಟೋಗಳಿದೆಯಲ್ಲ ಇವುಗಳನ್ನ ಗ್ಯಾಸ್ ಅಲ್ಲಿ ಓಡಿಸಬೇಕು ಅಂತ ಒಂದಿದೆ, ಅದ್ರ ಜೊತೆಗೆ ಪೆಟ್ರೋಲ್ ಅಲ್ಲಿ ಓಡಿಸಬಹುದಾ, ಮತ್ತೆ ಓಡಿಸಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅಂತ? ಅದು ಕಾರ್ಬೊರೇಟರ್ ಎಲ್ಲ ಚೇಂಜ್ ಮಾಡ್ಬೇಕಾಗತ್ತೆ. ಪೆಟ್ರೋಲ್ ಅಲ್ಲಿ ಓಡಿಸಬೇಕು ಅಂದ್ರೆ ಅವೆಲ್ಲ ತುಂಬಾ ಖರ್ಚು ಬರ್ತವೆ. ಬಟ್ ಅದರಿಂದ ಇದು ಕನ್ವರ್ಟ್ ಮಾಡೋದು ಕಷ್ಟ ಆಗುತ್ತೆ. ಎಷ್ಟು ಖರ್ಚು ಬೀಳ್ಬಹುದು ಸರ್ ಅದನ್ನ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ? ಮಾಹಿತಿ ಇಲ್ಲ ಸರ್, ನಾವು ಅಲ್ಲಿ ಅದನ್ನು ಕೇಳಿಲ್ಲ. ಬಟ್ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಈಗ ಆರಂಭದಲ್ಲಿ ನೀವು ಆಟೋ ತಗೋಬೇಕಾದ್ರೆ ಪೆಟ್ರೋಲ್ ವ್ಯವಸ್ಥೆ ಇತ್ತಾ ಇದಕ್ಕೆ ಅಂತ? ತೆಗೆದಾಕಿದ್ದೀವಿ. ಇದಿಷ್ಟು ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಪೆಟ್ರೋಲ್ ಅನ್ನ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಆಲ್ಟ್ರೇಷನ್ ಮಾಡಬೇಕಾಗತ್ತೆ. ಸಂಪೂರ್ಣವಾಗಿ ಕಾರ್ಬೊರೇಟರ್ ಏನಿದೆ ಅದನ್ನ ಚೇಂಜ್ ಮಾಡಬೇಕು. ಅದರ ಜೊತೆಗೆ ಇಂಜಿನ್ ಅನ್ನ ಕೂಡ ಬದಲಾವಣೆ ಮಾಡಬೇಕು. ಅದಾದ ಬಳಿಕ ಇಂಜಿನ್ ಅನ್ನ ಬೋರ್ ಮಾಡಬೇಕು. ಇಂಜಿನ್ ಬೋರ್ ಆದ ಬಳಿಕ ಕೂಡ ಪರ್ಫಾರ್ಮೆನ್ಸ್ ಕೊಡುತ್ತಾ ಕೊಡಲ್ವಾ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ನಾವು ಎಲ್ಪಿಜಿ ಗ್ಯಾಸ್ ಗಳನ್ನೇ ಬಳಸ್ತಾ ಇದ್ದೇವೆ. ಇನ್ನು ಆರಂಭದಿಂದ ಕೂಡ ಎಲ್ಪಿಜಿ ಗ್ಯಾಸ್ ಗಳನ್ನೇ ಬಳಸ್ತಾ ಇರೋದ್ರಿಂದಾಗಿ ಬಹುತೇಕ ಆಟೋಗಳು ಈ ಒಂದು ಎಲ್ಪಿಜಿಗೆ ಸೆಟ್ ಆಗಿ ಹೋಗಿದೆ. ಅವುಗಳನ್ನ ಏಕಾಏಕಿ ಪೆಟ್ರೋಲ್ಗೆ ಬದಲಾವಣೆ ಮಾಡೋದು ಕಷ್ಟ ಅಂತ ಕೂಡ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.